ನಮಸ್ಕಾರ ಡಾಕ್ಟರ್ ಆಂಜನಪ್ಪ. ಚಳಿಗಾಲ ಮಳೆಗಾಲ ನಮ್ಮ ದೇಶ ಋತುಗಳ ದೇಶ. ಇಟ್ಸ್ ಅ ಕಂಟ್ರಿ ಆಫ್ ಸೀಸನ್ಸ್ ಅಂತೀವಿ. ಒಂದೊಂದು ಋತುಗಳಲ್ಲಿ ಒಂದೊಂದು ರೀತಿಯ ಕಾಯಿಲೆಗಳು ಮನುಷ್ಯನನ್ನು ಕಾಡ್ತವೆ. ಅದರೊಳಗಾಗಿ ಚಳಿಗಾಲ ಮಳೆಗಾಲ ಅಂದರೆ ವೈರಲ್ ಡಿಸೀಸಸ್ಸು. ಅದರೊಳಗಾಗಿ ಕೋವಿಡ್-19 ಬಂದು ಹೋದ ಮೇಲೆ ಜನಗಳಿಗೆ ನೆಗಡಿ ಕೆಮ್ಮು ಜ್ವರ ಅಂದ ತಕ್ಷಣವೇ ಭಯ ಬರುತ್ತೆ. ಕೊರೋನಾ 19 3 ಅಲೆಗಳಲ್ಲಿ ಎಷ್ಟು ಜನ ಸಾವು ನೋವುಗಳನ್ನ ಅನುಭವಿಸಿದರು ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ಇವತ್ತಿನ ಕೊರೋನಾ ಈಗ ಮಾಧ್ಯಮದಲ್ಲಿ ನೀವು ಏನು ನೋಡ್ತಾ ಇದ್ದೀರಿ, ಬೆಂಗಳೂರಿನಲ್ಲಿ 2 ಡೆತ್ ಆಯಿತು, ಅಲ್ಲಿ 200 ಕೇಸು, ಇಲ್ಲಿ 100 ಕೇಸು. ಇದನ್ನು ಕೊರೋನಾ ಭೀತಿ ನಿಮಗೆ ಬೇಡ ಅಂದರೆ ಒಂದು ಪದ ನಾವು ಮೆಡಿಕಲ್ನಲ್ಲಿ ಯಾವಾಗಲೂ ಯೂಸ್ ಮಾಡ್ತೀವಿ. ವೈರಲ್ ಡಿಸೀಸ್ ಅಂದರೆ ಇದು ಎಂಡೆಮಿಕ್ ಕಾಯಿಲೆನಾ, ಸ್ಪೊರಾಡಿಕ್ ಕಾಯಿಲೆನಾ ಅಥವಾ ಪ್ಯಾಂಡೆಮಿಕ್ ಕಾಯಿಲೆನಾ. ಪ್ಯಾಂಡೆಮಿಕ್ ಅಂದ ತಕ್ಷಣವೇ ಕೋವಿಡ್-19 ಜ್ಞಾಪಕ ಬರುತ್ತೆ. ನೋಡಿ, ಒಬ್ಬ ವೈದ್ಯನಾಗಿ ನಿಮಗೊಂದು ಇನ್ಫಾರ್ಮೇಷನ್ನು. ಈ ಪ್ಯಾಂಡೆಮಿಕ್ ಕಾಯಿಲೆ ಅಂದರೆ 30-35 ವರ್ಷದಲ್ಲಿ ಒಂದು ಸಾರಿ ಬಂದು ಹೋಗುವಂಥ ಭಯಂಕರ ಕಾಯಿಲೆ. ಈಗ ಇನ್ಫ್ಲೂಯೆನ್ಸಾ ಕಾಯಿಲೆ ಮೊದಲನೇ ವರ್ಲ್ಡ್ ವಾರ್ ಸಮಯದಲ್ಲಿ ಇನ್ಫ್ಲೂಯೆನ್ಸಾ ಕಾಯಿಲೆ ಅದಕ್ಕೊಂದು ವೈರಲ್ ಕಾಯಿಲೆ ಇತ್ತು. ಅರ್ಧ ಯುರೋಪನ್ನೇ ಮಲಗಿಸಿದಂಥ ಕಾಯಿಲೆ ಅದು. ನಾನು ಡಾಕ್ಟರ್ ಆದಮೇಲೆ ನಾನು ನೋಡಿದಂಥ ಮೊದಲನೇ ಪ್ಯಾಂಡೆಮಿಕ್ ಅಂದರೆ ಕೊರೋನಾ 19 ಅದು ಹೊರಟೋಯ್ತು. ಇವತ್ತಿನ ಕೊರೋನಾ ಇದನ್ನು ಒಂದು ಎಂಡೆಮಿಕ್ ಕಾಯಿಲೆ ಅಂತೀವಿ ನಾವು. ಅಂದರೆ ಇಲ್ಲೊಂದಷ್ಟು ಕೇಸ್ಗಳಿದ್ದಾವೆ, ಡೆಲ್ಲಿ ಒಳಗೊಂದಷ್ಟು ಕೇಸ್ ಇದ್ದಾವೆ, ಮಲೇಷ್ಯಾ ಒಳಗೊಂದಷ್ಟು ಕೇಸ್ ಇದ್ದಾವೆ. ಇದು ಪ್ಯಾಂಡೆಮಿಕ್ ಕಾಯಿಲೆ ಅಲ್ಲ. ಹಂಗಾಗಿ ಜನಸಾಮಾನ್ಯರು ಹೆದರುವುದು ಬೇಡ. ಆದರೆ ಡೆಫಿನೆಟ್ಲಿ ಎಚ್ಚರಿಕೆ ಬೇಕು. ಯಾವುದೇ ಒಂದು ವೈರಲ್ ಕಾಯಿಲೆ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಸಾಂಕ್ರಾಮಿಕ ಕಾಯಿಲೆ. ಇದು ಬಂತು ಅಂದರೆ ನೆಗಡಿ ಕೆಮ್ಮು ಜ್ವರ ಅದು ಸರ್ವೇ ಸಾಮಾನ್ಯ. ಆದರೆ ಇದರಿಂದ ಡೆತ್ ಆಗುತ್ತಾ? ಡೆಫಿನೆಟ್ಲಿ ಆಗಲ್ಲ, ಹೆದರ್ಕೋಬೇಡಿ. ಬಟ್ ಇದು ಒಬ್ಬರಿಂದ ಒಬ್ಬರಿಗೆ ಹರಡದಂತೆ ನೋಡ್ಕೋಬೇಕು ಅಂದರೆ ನೀವು ಮಾಸ್ಕ್ ಹಾಕ್ಕೋಬೇಕು, ಕೈ ತೊಳ್ಕೋಬೇಕು, ಅನ್ನೆಸರಿ ಜನಸಂದಣಿಯಲ್ಲಿ ಹೋಗಬಾರ್ದು. ನಾವು ಎಷ್ಟೇ ಹೇಳಿದರೂ ಕೂಡ ನಿಮಗೆಲ್ರಿಗೂ ಕೂಡ ಅದರ ಭಯ ಇಲ್ಲ. ಯಾಕಂದರೆ ನಿನ್ನೆ ತಾನೇ ಸ್ಟ್ಯಾಂಪೇಡ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ 11 ಜನ ಕಾಲು ತುಳಿತಕ್ಕೆ ಸತ್ತೋಗ್ತಾರೆ. ಆದರೆ ನಾವು ಹೇಳಿದ ಮಾಸ್ಕ್ ಹಾಕ್ಕೊಂಡು ಅಂಥ ಕಡೆ ಹೋಗ್ದಂಗೆ ನೋಡ್ಕೊಳ್ಳಿ ಅಂದರೆ ಜನ ಹೇಳೋದನ್ನು ಕೇಳೋದಿಲ್ಲ. ಬಟ್ ಇಷ್ಟಂತೂ ಸತ್ಯ, ಇದೊಂದು RNA ವೈರಸ್ಸು. ಈ RNA ವೈರಸ್ನಲ್ಲಿ ನಾವು ಮ್ಯೂಟೇಷನ್ ನೋಡ್ತೀವಿ, ಅಂದರೆ ರೂಪಾಂತರಗಳು ನೋಡ್ತೀವಿ. ಈಗ 1.5-2 ವರ್ಷದಿಂದ ನಮಗೆ ಈ ವೈರಸ್ಸಿನ ಭಯ ಇರಲಿಲ್ಲ. ಈಗ ಮತ್ತೆ ಬಂದಿರೋದ್ರಿಂದ ನಿಮಗೆಲ್ಲರೂ ಕೂಡ ಮತ್ತೆ ಕೊರೋನಾ ಬರುತ್ತೆ ಅನ್ನೋ ಒಂದು ಹೊಸ ಗುಮಾನ್ ಬಿಡ್ತಾರೆ. ಬಟ್ ದಯವಿಟ್ಟು ಅದರ ಬಗ್ಗೆ ಎಚ್ಚರ ಇರಲಿ, ಹೆದರಿಕೆ ಬೇಡ. ಯಾಕಂದರೆ ಸಾವು ನೋವುಗಳು 2 ಕೇಸ್ ಡೆತ್ ಆಗಿರೋದು. 1 ಕೇಸ್ ಡೆತ್ ಆದರೂ ಕೂಡ ತಪ್ಪು. ವೈದ್ಯಕೀಯ ವಿಚಾರದಲ್ಲಿ ನಾವು ಆದಷ್ಟು ಸಾವು ನೋವನ್ನ ಆಗಬಾರ್ದು ಅಂತ ಬಯಸುವಂಥ ಪ್ರೊಫೆಷನ್ ನಂದು. ಆದರೆ 2 ಡೆತ್ ಆಗಿದ್ದಾವೆ. ಹಂಗನ್ಕೊಂಡು ತುಂಬ ಜನ ಸಾಯ್ತಾರೆ ಅಂತ ಹೆದರ್ಕೋಬೇಡಿ. ಇವತ್ತು ಸಾವು ನೋವುಗಳು ಆಕ್ಸಿಡೆಂಟಿಂದ ಆಗ್ತವೆ, ಕ್ಯಾನ್ಸರ್ನಿಂದ ಆಗ್ತವೆ, ಹಾರ್ಟ್ ಅಟ್ಯಾಕ್ನಿಂದ ಆಗ್ತವೆ, ವೈರಸ್ನಲ್ಲೂ ಆಗ್ತವೆ. ಹಂಗಾಗಿ ನಾನು ನಿಮಗೆ ಹೆದರಿಸ್ತಾ ಇಲ್ಲ, ಹೆದರಿಸ್ಲೂಬಾರ್ದು. ಬಟ್ ಬಿ ಕೇರ್ಫುಲ್ ಅಂತ ಹೇಳ್ತೀವಿ. ಅದು ಭಾಳ ಇಂಪಾರ್ಟೆಂಟು. ನಮಸ್ಕಾರ.